ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ. ಶ್ರೀ ಗುರು ದತ್ತಾತ್ರೇಯಾಯ ನಮೋ ನಮಃ. ಎಲ್ಲ ಸ್ವಾಮಿ ಸಮರ್ಥರು ಮತ್ತೆ ದತ್ತಾತ್ರೇಯ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಸೊ ಸುಮಾರು ಜನ ಪ್ರತಿ ಗುರುವಾರ ನಡೆಯುವಂತಹ ಅನ್ನದಾನಕ್ಕೆ ಯಥೇಚ್ಛವಾಗಿ ನಿಮ್ಮ ಕೈಯಿಂದ ಆಗಿರ್ತಕ್ಕಂಥ ಹಣವನ್ನು ಸಂದಾಯ ಮಾಡ್ತಾ ಇದ್ದೀರಾ. ಅವರಿಗೆಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮತ್ತು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮೋಟಿವೇಶನ್ ಸ್ಪೀಚ್ ಬರ್ತಾ ಇರುತ್ತೆ, ದೇವರ ಬಗ್ಗೆ ಧಾರ್ಮಿಕತೆ ಬಗ್ಗೆ ಎಷ್ಟೋ ವಿಚಾರಗಳನ್ನು ನಾನು ಹಂಚ್ಕೊತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಅದ್ಭುತವಾಗಿರ್ತಕ್ಕಂಥ ಮೋಟಿವೇಶನಲ್ ಮಾತನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಇದು ಒಂದು ಕತೆ ಥರ ಇದೆ. ಅಂದರೆ ಆ ಸೃಷ್ಟಿಕರ್ತ ನಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದನ್ನ ಮುಂಚಿತವಾಗಿ ನಿರ್ಣಯಿಸಿರ್ತಾನೆ ಅನ್ನೋದಕ್ಕೆ ಒಂದು ಜಸ್ಟ್ ಒಂದು ಕಥೆಯ ಸಾರವಾಗಿ ಇವತ್ತಿನ ಒಂದು ಒಂದು ಹಂದರವನ್ನ ತಗೊಂಡು ಬಂದಿದ್ದೀನಿ. ಒಂದು ವಿಷ್ಣುವಿನ ಮಂದಿರ ಇರುತ್ತೆ. ಆ ವಿಷ್ಣುವಿನ ಮಂದಿರದಲ್ಲಿ ಒಬ್ಬ ಮನುಷ್ಯ, ಅಂದ್ರೆ ಅವನು ಆ ಜಾತಿ ಈ ಜಾತಿ ಅಂತ ಏನು ಇರಲ್ಲ. ಅವನು ಪ್ರತಿ ದಿವಸ ಹೋಗಿ ವಿಷ್ಣುವಿನ ಮುಂದೆ ನಮಸ್ಕಾರ ಮಾಡಿ ಯಥೇಚ್ಛವಾಗಿ ಒಂದು ಸೇವೆ ಮಾಡಿಕೊಂಡು ಬರ್ತಾ ಇರ್ತಾನೆ. ಒಂದ್ ದಿವಸ ಏನ್ ಮಾಡ್ತಾನೆ, ವಿಷ್ಣುವಿಗೆ ಇವನು ಪ್ರಶ್ನೆಯನ್ನು ಹಾಕ್ತಾನೆ, ನನಗೆ ಇಷ್ಟು ಕಷ್ಟ ಇದೆಯಲ್ಲ, ನಾನು ಪ್ರತಿ ದಿವಸ ಬಂದು ಇಲ್ಲಿ ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ, ನೀನು ನನಗೆ ಯಾವುದೇ ತರಹದ ಸಹಾಯ ಮಾಡ್ತಾ ಇಲ್ಲ, ಯಾವುದೇ ತರಹದ ಒಂದು ದಾರಿಯನ್ನ ತೋರಿಸ್ತಾ ಇಲ್ಲ ಅಂತ ಹೇಳಿ ಕೊನೆಗೊಂದು ಮಾತು ಹೇಳ್ತಾನೆ, ನೀನು ಆ ಜಾಗದಲ್ಲಿ ನಿಂತ್ಕೊಂಡಿದ್ಯಲ್ಲ, ಒಂದೇ ಒಂದು ದಿವಸ ನೀನು ನನ್ನ ಜಾಗದಲ್ಲಿ ಬಾ, ನಿನ್ನ ಜಾಗದಲ್ಲಿ ನಾನು ನಿಂತ್ಕೋತೀನಿ ಅಂತ ಹೇಳಿ ಆ ವಿಷ್ಣುವಿಗೆ ಇವನು ಸವಾಲ್ ಹಾಕ್ತಾನೆ. ಆವಾಗ ಅಲ್ಲೇ ಮಲಗಿರ್ತಾನೆ. ವಿಷ್ಣು ಅವನಿಗೆ ಏನ್ ಮಾಡ್ತಾನೆ ಅಂತಂದ್ರೆ, ರಾತ್ರಿ ಮಲಗಿದಾಗ ಅವನಿಗೆ ಒಂದು ಕಲ್ಲಿನ ರೂಪವನ್ನ ಕೊಟ್ಟು, ಸೊ ಅಲ್ಲಿಂದ ನಿರ್ಲಿಪ್ತನಾಗಿ ಸೈಡಲ್ಲಿ ನಿಂತ್ಕೋತಾನೆ ಆ ಮಹಾವಿಷ್ಣು. ಒಬ್ಬ ಪ್ರತಿ ದಿವಸ ಎಲ್ಲಾ ಭಕ್ತಾದಿಗಳು ಬರ್ತಾ ಇರ್ತಾರೆ. ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ಒಬ್ಬ ಮಾರ್ವಾಡಿ ಬರ್ತಾನೆ. ನನ್ನ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡು ಅಂತ ಹೇಳಿ ಬೇಡ್ಕೊಂತಾನೆ. ಬೇಡ್ಕೊಳ್ಳೋ ಒಂದು ಸಿಚುವೇಶನ್ ಅಲ್ಲಿ ಏನಾಗೋಗುತ್ತೆ, ಒಂದು ಅವನ ಪರ್ಸ್, ಅಂದ್ರೆ ಅವನು ದುಡ್ಡು ಇಡೋದಕ್ಕೆ ಒಂದು ಶೇಖರಣೆ ಮಾಡಿರ್ತಕ್ಕಂಥ ಒಂದು ಪರ್ಸ್ ತರ ಇರುತ್ತೆ, ಅದು ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದು ಅದು ಅಲ್ಲೇ ಇರುತ್ತೆ. ಆವಾಗ ವಿಷ್ಣುವಿನ ಜಾಗದಲ್ಲಿ ಇರ್ತಕ್ಕಂಥ ಈ ಮನುಷ್ಯ ಏನ್ ಅನ್ಕೋತಾನೆ ಅಂದ್ರೆ, ಅಯ್ಯೋ ಈ ಒಂದು ಮಾರ್ವಾಡಿ ಪರ್ಸು ಬಿದ್ದುಬಿಟ್ಟಿದೆ, ನಾನು ತಗೊಂಡೋಗಿ ಕೊಟ್ಟು ಬಿಡ್ಲಾ ಅಂತ ಹೇಳಿ ಅವನಿಗೆ ಹೇಳಲಾ ನಿನ್ ಪರ್ಸ್ ಇಲ್ಲಿ ಬಿದ್ದಿದೆ ಅಂತ ಹೇಳಿ. ಆದ್ರೆ ವಿಷ್ಣು ಅವನಿಂದ ಮಾತು ತಗೊಂಡಿರ್ತಾನೆ, ಯಾವುದು ಯಾರ ಜೊತೆ ಏನು ನೀನು ಮಾತಾಡಬಾರ್ದು ಅಂತ. ಸೊ ಇಲ್ಲಿ ಆ ಮಾತಿಗೆ ಕಟ್ಟು ಬಿದ್ದು ವಾಪಸ್ಸು ಅಲ್ಲೇ ಹೋಗಿ ನಿಂತ್ಕೋತಾನೆ. ಅಲ್ಲಿ ಅಷ್ಟು ಅವನು ಮಾರ್ವಾಡಿ ಹೋಗ್ಬಿಡ್ತಾನೆ. ಮಾರ್ವಾಡಿ ಹೋದ್ಮೇಲೆ ಒಬ್ಬ ಬಡವ ಬರ್ತಾನೆ. ಬಡವ ಬಂದು ಆ ದೇವ್ರ ಮುಂದೆ ನಿಂತ್ಕೊಂಡು ಬೇಡ್ಕೋತಾನೆ, ಅಪ್ಪ ದೇವರೇ ಭಗವಂತ ಶ್ರೀಮನ್ ನಾರಾಯಣ, ನನಗೆ ಏನಾದ್ರೂ ಇವತ್ತು ನೀನು ದುಡ್ಡನ್ನ ಕರುಣಿಸದೇ ಇದ್ರೆ ನನ್ನ ಮನೆಯಲ್ಲಿರ್ತಕ್ಕಂಥ ಹೆಂಡತಿ ಮಕ್ಕಳೆಲ್ಲರೂ ಉಪವಾಸ ಇರಬೇಕಾಗತ್ತೆ ಅಂತ ಹೇಳಿ ಬೇಡ್ಕೊಂತಾನೆ. ಆ ಕ್ಷಣಕ್ಕೆ ಅವನ ಒಂದು ಕಣ್ಣಿಗೆ ಆ ಒಂದು ಪರ್ಸ್ ಕಾಣುತ್ತೆ. ಆ ಪರ್ಸನ್ನ ತಗೊಂಡು ಇವನು ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಊಟ ಮಾಡಿ ನೆಮ್ಮದಿಯಾಗಿ ಮಲಗೋದು ಅಂತ ಹೇಳಿ ನಿರ್ಧಾರ ಮಾಡಿ ಆ ಪರ್ಸನ್ನ ತಗೊಂಡು ಹೋಗ್ತಾನೆ. ತದನಂತರ ಸೊ ಅಲ್ಲಿಗೆ ಅವನು ಬಂದಿರತಕ್ಕಂಥ ಬಡವ ಸಿಕ್ಕಿರ್ತಕ್ಕಂಥ ದುಡ್ಡನ್ನ ತಗೊಂಡು ಮನೆಗೆ ಹೋಗ್ಬಿಡ್ತಾನೆ.
ಸೊ ತದನಂತರ ಆ ಒಬ್ಬ ಇನ್ನೊಬ್ಬ ಬರ್ತಾನೆ. ಇನ್ನೊಬ್ಬ ಬಂದು ಏನ್ ಮಾಡ್ತಾನೆ, ಅಪ್ಪ ಭಗವಂತ, ನಾನು ಎಲ್ಲಾ ದೇಶವನ್ನ ಸುತ್ತೋದಕ್ಕೆ ಮತ್ತು ತೀರ್ಥ ಕ್ಷೇತ್ರಗಳಿಗೆ ನಾನು ಓಡಾಡಕ್ಕೆ ಇವತ್ತಿನ ದಿನ ನಾನು ಹೊರಡ್ತಾ ಇದ್ದೀನಿ. ದಯಮಾಡಿ ನೀವು ನನ್ನನ್ನ ರಕ್ಷಣೆ ಮಾಡಿ ವಾಪಸ್ಸು ಹೆಂಗ್ ನಾನು ಹೋಗಿರ್ತೀನೋ ಅದೇ ತರ ಕರ್ಕೊಂಡು ಬರಬೇಕು ಅಂತ ಹೇಳಿ ಅವ್ರ ಹತ್ರ ನಾರಾಯಣನ ಹತ್ರ ಪ್ರಾರ್ಥನೆ ಮಾಡ್ಕೊತಾರೆ. ಪ್ರಾರ್ಥನೆ ಮಾಡ್ಕೊಂಡಾಗ ಏನಾಗೋಗ್ಬಿಡುತ್ತೆ ಅಂತಂದ್ರೆ, ಯಾವ ಮಾರ್ವಾಡಿ ದುಡ್ಡು ಕಳ್ಕೊಂಡಿರ್ತಾನೋ ಅವನು ವಾಪಸ್ಸು ದೇವಸ್ಥಾನಕ್ಕೆ ಬಂದು ಸೈನಿಕರನ್ನ ಕರ್ಕೊಂಡು ಬಂದು, ಇಲ್ಲ ನಾನು ಪರ್ಸನ್ನ ಇಲ್ಲೇ ಬಿಟ್ಟಿದ್ದೆ, ಸೊ ಇದೇ ಮನುಷ್ಯ ಇದನ್ನ ತಗೊಂಡಿದ್ದಾನೆ ಅಂತ ಹೇಳಿ ಅವನ ಮೇಲೆ ಅಪವಾದ ಕೊಟ್ಟು ಅವನು ಶಿಕ್ಷೆ ಮಾಡಿಸ್ಬೇಕು ಅಂತ ರಾಜರ ಹತ್ರ ತಗೊಂಡು ಹೋಗುವಾಗ, ಆ ಕಲ್ಲಿನ ರೂಪದಲ್ಲಿ ಇರ್ತಕ್ಕಂಥ ಈ ಮನುಷ್ಯನಿಗೆ ಇದನ್ನ ನೋಡಿ ತಡ್ಕೊಳಕ್ ಆಗ್ಲಿಲ್ಲ. ಇಲ್ಲ, ಇದ್ದಿರ್ತಕ್ಕಂಥ ಸತ್ಯವನ್ನ ಹೇಳೇ ಬಿಡೋನು ಅಂತ ಹೇಳಿ ಕಲ್ಲಿನ ರೂಪದಿಂದ ಮನುಷ್ಯ ರೂಪ ತಾಳಿ ವಾಪಸ್ ಬಂದು ಏನೇನ್ ನಡೀತು ಅದನ್ನೆಲ್ಲವನ್ನ ಸಮಂಜಸವಾಗಿ ಕರೆಕ್ಟ್ ಆಗಿ ಹೆಂಗಿದ್ಯೋ ಹಂಗೆ ಹೇಳ್ಬಿಡ್ತಾನೆ. ಹೇಳಿದ ತಕ್ಷಣ ಆ ಬಡವನ ಮನೆಗೆ ಹೋಗಿ ಆ ದುಡ್ಡನ್ನ ವಾಪಸ್ ಇಸ್ಕೊಂತಾನೆ. ಯಾರು ಸೈನಿಕರು ಆ ದುಡ್ಡನ್ನ ಮಾರ್ವಾಡಿಗೆ ಕೊಡ್ತಾನೆ. ಒಂದು, ಇನ್ನೊಂದು, ಈ ಈ ಯಾತ್ರೆಗೆ ಏನು ಹೋಗ್ಬೇಕಂತಿರ್ತಾನೋ ಅವನ ಪಾಡಿಗೆ ಅವನು ಯಾತ್ರೆಗೆ ಹೋಗುವ ಹಾಗೆ ನಿರ್ಧಾರ ಆಗತ್ತೆ. ತದನಂತರ ಏನಾಗತ್ತಪ್ಪ ಅಂತಂದ್ರೆ, ಫಸ್ಟು ಈ ದುಡ್ಡಿನಿಂದ ಊಟ ಮಾಡಿ ನಾವು ನೆಮ್ಮದಿಯಿಂದ ಮಲಗಬೇಕು ಅನ್ನೋ ಅಂತ ನಿರ್ಧಾರ ಮಾಡಿರ್ತಕ್ಕಂಥ ಮನುಷ್ಯ ಅವತ್ತು ಉಪವಾಸ ಇರ್ತಾನೆ. ಆವಾಗ ಅವನು ಏನ್ ಶಾಪ ಆಗ್ತಾನೆ ಅಂತಂದ್ರೆ, ನನ್ನ ಅನ್ನವನ್ನ ಕಸಿದುಕೊಂಡಿರ್ತಕ್ಕಂಥ ಮಾರ್ವಾಡಿ ಸರ್ವನಾಶ ಆಗೋಗ್ಲಿ ಅಂತ ಶಾಪ ಆಗ್ತಾನೆ. ಆ ಶಾಪ ಅವನಿಗೆ ತಟ್ಟಿ ಅವತ್ತೇ ಅವನು ಕೊನೆ ಉಸಿರು ಎಳಿತಾನೆ. ಒಂದು, ಇನ್ನೊಂದು, ಯಾವ ಮನುಷ್ಯ ಯಾತ್ರೆಗೆ ಹೋಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿರ್ತಾನೋ ಅವನು ಯಾತ್ರೆಗೆ ಹೋಗುವಂತ ಆ ಒಂದು ಯಾತ್ರೆಗೆ ಹೋಗ್ಬೇಕಂತೇಳಿ ಏನು ಒಂದು ವೆಹಿಕಲ್ ಫಿಕ್ಸ್ ಆಗಿರುತ್ತೋ, ಅಂದ್ರೆ ಯಾತ್ರೆ ಮಾಡುವಂತ ಒಂದು ಗಾಡಿ ಘೋರ ಇದು ಬಿರುಗಾಳಿಗೆ ಸಿಕ್ಕಿ ಅಲ್ಲಿರ್ತಕ್ಕಂಥವ್ರು ಎಲ್ರು ಕೂಡ ಅದರಲ್ಲಿ ಹಸು ನೀಗ್ಬಿಡ್ತಾರೆ. ಓಕೆ, ಇಲ್ಲಿ ಇದು ಇಷ್ಟಕ್ಕೆ ಮುಗಿಯಲ್ಲ. ಇದೆಲ್ಲವನ್ನ ತಿಳ್ಕೊತಾನೆ ಯಾರು, ಕಲ್ಲಾಗಿರ್ತಕ್ಕಂಥ ಮನುಷ್ಯ. ಇದೆಲ್ಲವೂ ಇವನ್ ಗೊತ್ತಾದ ಮೇಲೆ ಮಾರನೇ ದಿವಸ ಮಹಾವಿಷ್ಣುವಿನ ಹತ್ರ ಬರ್ತಾನೆ. ಬಂದ ಮೇಲೆ, ಅಲ್ಲ, ಅಷ್ಟೊಂದು ನಿನ್ನ ಭಕ್ತಾದಿಗಳವರು, ಅವ್ರಿಗೆ ಯಾಕೆ ಸಾವು ಬಂತು ಅಂತ ಮಹಾವಿಷ್ಣುವಿನ ಮುಂದೆ ಪ್ರಶ್ನೆ ಹಾಕಿದಾಗ ಮಹಾವಿಷ್ಣು ಏನಂತ ಹೇಳ್ತಾನೆ ಅಂದ್ರೆ, ಮಾರ್ವಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಅಲ್ಲ ಅದು. ಅವನು ಮೋಸ ಮಾಡಿ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡಿನ ಒಂದು ಇಂತಿಷ್ಟು ಭಾಗವನ್ನ ಅಂದ್ರೆ ಬಡವರಿಗೆ ಕೊಟ್ರೆ ಅವನ ಕರ್ಮವನ್ನ ಅವನು ತೊಳ್ಕೋಬಹುದಾಗಿತ್ತು. ಕಾರಣ, ಪ್ರತಿ ದಿವಸ ಅವನು ನನ್ನ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ತಾನೆ ಅನ್ನೋದಕ್ಕೆ ಇದು ಮೂಲ ಕಾರಣ. ಇನ್ನೊಂದು, ಆ ದುಡ್ಡಿನಿಂದ ಸಿಕ್ಕಿರ್ತಕ್ಕಂಥ ಬಡ ಮನುಷ್ಯ ಅವನಿಗೆ ವ್ಯಾಪಾರ ಪ್ರಾರಂಭ ಆಗ್ತಾ ಇತ್ತು, ಅವನ ಸಂಸಾರದ ಉಪಜೀವನ ಸಾಕ್ತಾ ಇತ್ತು. ಇದು ಎರಡನೇದು. ಮೂರನೇದು, ಒಂದು ವೇಳೆ ಆಮೇಲೆ ಬಂದಿರತಕ್ಕಂಥ ಮನುಷ್ಯ ಹೋಗಿ ಜೈಲು ಪಾಲಾಗಿದ್ರೆ ಅವನಿಗೆ ಸಾವು ತಪ್ಪುತ್ತಾ ಇತ್ತು ಅಂತೇಳಿ ಮಹಾವಿಷ್ಣು ಅವನಿಗೆ ಹೇಳಿ ಒಂದು ಮಾತು ಹೇಳ್ತಾನೆ. ಯಾರಿಗೆ ಯಾವಾಗ ಏನು ಎಷ್ಟು ಯಾವ ಸಮಯದಲ್ಲಿ ಏನು ಕೊಡಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಮನುಷ್ಯರಾಗಿರ್ತಕ್ಕಂಥ ನೀವು ಅದರಿಂದ ತಪ್ಪಿಸ್ಕೋಬೇಕು ಅಂತ ಹೋದಾಗ ಇಷ್ಟೊಂದು ಅವಘಡಗಳು ಸಂಭವಿಸ್ತವೆ. ಇಲ್ಲಿ ಈ ಒಂದು ಕಥೆಯ ಒಂದು ಸ್ವಾರಸ್ಯ ಒಂದೇ, ನಾನು ಎಲ್ಲವನ್ನೂ ಕಳ್ಕೊಂಡೆ, ನನ್ನ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂತು, ನನ್ನ ಪಾಡಿಗೆ ಯಾವ ದೇವರು ಇಲ್ಲ, ದಿನರು ಇಲ್ಲ, ತಪ್ಪದು.
ಸೊ ಈಗ ಎಷ್ಟೋ ಜನ ಕೋಟ್ಯಾಧಿಪತಿ ಇದ್ದಿರೋರು ಸಡನ್ ಆಗಿ ಫುಟ್ಪಾತಿಗೆ ಬಂದಿರೋ ಇತಿಹಾಸಗಳು ಇದೆ. ಕಾರಣ ಏನು ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಕರ್ಮ ಅದು ಯಾರಿಗೂ ಬಿಟ್ಟಿರಲ್ಲ. ಸೊ ಇಲ್ಲಿ ನಾನು ಹೇಳಕ್ ಹೋಗ್ತಾ ಇರೋದು ಒಂದೇ, ನಿಮ್ಮ ಮನಸ್ಸಿನಲ್ಲಿ ವಿಶ್ವಾಸ ಇಟ್ಟು ಆ ನಾರಾಯಣನ ಅವತಾರ ಆಗಿರ್ತಕ್ಕಂಥ ದತ್ತ ಮಹಾರಾಜರ ಸೇವೆಯನ್ನ ಮಾಡಿ, ದತ್ತಾವತಾರಿ ಅವತಾರಿ ಆಗಿರ್ತಕ್ಕಂಥ ಸ್ವಾಮಿ ಸಮರ್ಥರ ಸೇವೆ ಮಾಡಿ. ನಿಮಗೇನ್ ಕೊಡ್ಬೇಕು, ಯಾವ ಕ್ಷಣ ಕೊಡ್ಬೇಕು, ಆ ಕ್ಷಣಕ್ಕೆ ಅವ್ರು ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ. ಮೋಸ ಅಂತೂ ಆಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಜೀವಂತ ಜ್ವಲಂತ ಸಾಕ್ಷಿ ನಾನೇ. ನಾನೂ ಎಷ್ಟೋ ನೋವು ತಿಂದಿದ್ದೀನಿ, ಎಷ್ಟೋ ಕಷ್ಟ ನೋವುಗಳನ್ನು ನನ್ನ ಲೈಫಲ್ಲಂತೂ ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟಿದ್ದೀನಿ. ಆದ್ರೆ ಒಂದು ವಿಶ್ವಾಸ ಇದೆ, ಒಂದಿಲ್ಲ ಒಂದ್ ದಿವಸ ನನಗೆ ದೇವರು ಒಂದು ಒಂದು ಒಳ್ಳೆ ದಾರಿ ತೋರಿಸ್ತಾನೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ನನ್ನಲ್ಲಿ ಆ ಭಗವಂತ ಕೊಟ್ಟಿದ್ದಾನೆ. ಆ ಕೊಟ್ಟಿದ್ದಕ್ಕೆ ಆ ದತ್ತ ಮಹಾರಾಜರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚಿತವಾಗಿ ಸ್ಕ್ರೋಲ್ ಮೇಲೆ ನನ್ನ ನಂಬರ್ ಬರುತ್ತೆ. ಯಾರೇ ಏನೇ ಸಮಸ್ಯೆ ಇದ್ರೂ ಕೂಡ ನೀವು ಕೇಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.